ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ನವೀನ್. ಕಾಚನಹಳ್ಳಿ ಎಂಬ ಗ್ರಾಮದಲ್ಲಿ ಈ ವ್ಯಕ್ತಿ ಮುರಳಿ ಎಂಬ ವ್ಯಕ್ತಿಯು ಪ್ರತಿನಿತ್ಯ ತಿಂಗಳಿಗೆ ಒಮ್ಮೆಯಾದರೂ ಈ ರಸ್ತೆಗಳಲ್ಲಿ ತುಂಬ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಬಂಧುಗಳೇ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನವೀನ್. ವೀಕ್ಷಕರೇ ನೋಡ್ತಾ ಇರ್ಬೋದು ಯಾವ ರೀತಿ ರಸ್ತೆಯಲ್ಲಿ ಮಣ್ಣನ್ನು ಹಾಕ್ಕೊಂಡು ಮೋರಿಗಳನ್ನೆಲ್ಲ ಬ್ಲಾಕ್ ಮಾಡಿ, ಮತ್ತು ಹಿಂದೆಗಡೆ ಇರುವಂತಹ ಪ್ರತಿಯೊಬ್ಬರ ಮನೆಗಳು ಕೂಡ ಸಹ ನೀರುಗಳೆಲ್ಲ ಹೋಗ್ತಾ ಇದ್ದಾವೆ ಮಳೆಗಳಿಂದ. ಯಾರಾದರೂ ಪ್ರಶ್ನೆ ಮಾಡಲು ಬಂದರೆ ಇವರ ಹತ್ರ ನೋಡಿ ಯಾವ ರೀತಿ ನೀರುಗಳು ನಿಂತಿದ್ದಾವೆ. ಈ ವೀಕ್ಷಕರೇ ಯಾವ ರೀತಿ ಮೋರಿಗಳಲ್ಲಿ ನೀರೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ಬೋದು. ಇದರಿಂದ ಪ್ರತಿಯೊಬ್ಬರಿಗೂ ಜನತೆಗಳಿಗೆ ಈಗಲೇನೋ ಕಾಯಿಲೆಗಳು ಅಂತ ಅದು ಕಸರೆ ಅಂತ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾಯಿದೆ. ಈ ರೀತಿ ಮೋರಿಗಳಲ್ಲಿ ಮಣ್ಣು ಹಾಕ್ಕೊಂಡು ಮನೆಗಳು ಕಟ್ಕೊಳ್ಳಿ, ಬೇಡ ಅಂತ ಇಲ್ಲ, ಇವ್ರ ದುಡ್ಡು ಇವ್ರ ಮಜಾ ಏನೇ ಮಾಡ್ಕೊಳ್ಳಿ. ಆದರೆ ಇನ್ನೊಬ್ಬ ಸಾರ್ವಜನಿಕರಿಗೆಲ್ಲ ಈ ರೀತಿ ತೊಂದರೆ ಕೊಡೋದು ತಪ್ಪಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥವರ ವಿರುದ್ಧ ನಾವು ಕ್ರಮ ಜರುಗಿಸಲೇಬೇಕು. ಯಾರಾದರೂ ವ್ಯಕ್ತಿಗಳು ಬಂದು ಸ್ವಲ್ಪ ಮೋರಿನ ಸ್ವಲ್ಪ ಅಂದರೆ ಮಣ್ಣು ಬಿದ್ದಿರೋದಂತ ಆ ಮಣ್ಣನ್ನು ಸ್ವಲ್ಪ ರಿಮೂವ್ ಮಾಡಿಕೊಡಪ್ಪ ಅಂತ ಈ ರಸ್ತೆಯಲ್ಲಿರುವಂಥ ವಾಸ ಮಾಡುವಂತಹ ನಾರಾಯಣಪ್ಪ ಅವರಾಗಲಿ, ಗಾರೆ ಕೆಲಸ ಮಾಡುವಂತಹ ನಾರಾಯಣಪ್ಪನವರು ಬಂದು ಈ ರಸ್ತೆನ ಈ ರೀತಿ ಮೋರಿನಲ್ಲಿ ಮಣ್ಣು ಹಾಕಿದ್ಯಲ್ಲಪ್ಪ, ಹಲೋ ರಿಮೂವ್ ಮಾಡಿಕೊಡು. ಬಂಧುಗಳೇ ನಮಸ್ತೆ, ಬರುವಂತಹ ಕೊಡುವಂಥ ಕಾರ್ಯಕರ್ತರು ಈ ವ್ಯಕ್ತಿ ಇಲ್ಲಿ ನೋಡ್ತಾ ಇರ್ಬೋದು. ಹಳ್ಳದಲ್ಲಿ ಮನೆ ಕಟ್ಟಿದ್ರೆ ಮಳೆ ನೀರು ಬರುತ್ತೆ ಅಂತ ಹೇಳ್ತಾನೆ. ಈ ವ್ಯಕ್ತಿ ಆದರೆ ಹೈಟಲ್ಲಿ ಈಗ ಬಂದು ಈಗ ಮನೆ ಕಟ್ತಾ ಇದ್ದಾರೆ. ಈಗಿನ ಮಾತು ದುರಂಕಾರದ ಮಾತುಗಳನ್ನು ಮಾತಾಡ್ತಾನಲ್ಲ ಈ ವ್ಯಕ್ತಿ. ಈ ಟೈಮ್ಗಳಲ್ಲಿ ಮಳೆ ದುರಂಕಾರಿ ಇರಬೇಕು ಈ ವ್ಯಕ್ತಿ. ಮತ್ತೆ ಇಂದಿನ ಮನೆಗಳಲ್ಲಿ ಯಾರಾದರೂ ಈ ರಸ್ತೆಯಲ್ಲಿ ಕಾಶಿನಲ್ಲಿ ವಾಸ ಮಾಡುವಂತಹ ಕೇಶವ ರೆಡ್ಡಿ ಅವರಿಗೆ ಮನೆಗಳಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಹೇಳ್ಕೊಡ್ರಿ. ಅದರಿಂದ ನೋಡ್ತಾ ಎಷ್ಟು ಸಮಸ್ಯೆಗಳಾಗ್ತವೆ, ಮಾತುಗಳು ಮಾತಾಡ್ತಾರೆ. ಈ ರೀತಿ ಯಾವ ರೀತಿ ಮಣ್ಣನ್ನು ಬ್ಲಾಕ್ ಮಾಡಿ ಓಡಾಡಲು ಹಿಂದೆಗಡೆಯಿಂದ ಬರುವಂಥ ನೀರುಗಳು ಯಾವ ರೀತಿ ಹೋಗ್ತವೆ, ಯಾವ ರೀತಿ ಎಲ್ಲ ಕೆಲಸಗಳೆಲ್ಲ ಮಾಡ್ಕೊಳ್ಳಿ, ಬೇಡ ಅಂತ ಹೇಳ್ತಾರೆ. ಸ್ಥಳೀಯರು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದಲ್ಲ. ನೀವೇ ಹೇಳಿ ಸ್ನೇಹಿತರೆ.